ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಶಿವಾಜಿ ಅಂತ ಹೇಳಲೇಬೇಕಾಗಿಲ್ಲ, ಛತ್ರಪತಿ ಅಂದ್ರೆ ಸಾಕು ಮೈಯೆಲ್ಲ ರೋಮಾಂಚನ ಆಗುತ್ತೆ. ಮಾವಳಿ ಪೋರರ ದಂಡನ ಕಟ್ಟಿಕೊಂಡು ಸ್ವರಾಜ್ಯದ ಕನಸನ್ನ ಕಟ್ಟಿ ಅದನ್ನ ನನಸು ಮಾಡಿದಂತಹ ಮಹಾನ್ ಸಾಹಸಿ ಛತ್ರಪತಿ ಶಿವಾಜಿ ಮಹಾರಾಜರು. ಮೊಘಲರು, ಆದಿಲ್ ಶಾಹಿಗಳು, ಕುತುಬ್ ಶಾಹಿಗಳು, ಬ್ರಿಟಿಷರು, ಫ್ರೆಂಚರು, ಡಚ್ಚರು ಎಲ್ಲರನ್ನ ಏಕಕಾಲದಲ್ಲೇ ಎದುರಿಸುತ್ತಾ, ಜೊತೆಗೆ ಅಂತರಂಗದಲ್ಲಿರುವಂತಹ ಆಂತರಿಕವಾದಂತಹ ಶತ್ರುಗಳನ್ನು ಮಟ್ಟ ಹಾಕಿ ಸ್ವರಾಜ್ಯದ ಕನಸನ್ನ ಕಟ್ಟಿ ಅದನ್ನ ನನಸು ಮಾಡಿದಂತಹ ಅಪ್ರತಿಮ ಹೋರಾಟಗಾರ ಛತ್ರಪತಿ ಶಿವಾಜಿ ಮಹಾರಾಜರು. ಶಿವಾಜಿ ನಿಜಾರ್ಥದಲ್ಲಿ ಮಹಾನ್ ನಾಯಕರೇ. ಯಾಕೆ ಗೊತ್ತಾ? ಸಹಸ್ರಾರು ಜನರನ್ನ ಏಕಕಾಲದಲ್ಲಿ ಶ್ರದ್ಧೆಯಿಂದ ಪ್ರೇರಣೆಗೊಳಿಸಿ ಅವರನ್ನ ಜಾಗೃತಗೊಳಿಸ್ತಾ ಇದ್ರಲ್ಲ, ಆ ಕಾರಣಕ್ಕೋಸ್ಕರ. ಬ್ರಿಟನ್ನಿನ ಮಿಲಿಟರಿ ಕಾರ್ಯದರ್ಶಿ ಫಿಲಿಪ್ ಹೇಳ್ತಾರೆ, ಛತ್ರಪತಿ ಶಿವಾಜಿ ಮಹಾರಾಜರು 5-6 ವರ್ಷಗಳ ಕಾಲ ಹೆಚ್ಚು ಬದುಕಿದ್ರೆ ನಾವು ಭಾರತದಲ್ಲಿ ಆಳ್ವಿಕೆ ನಡೆಸ್ತಾ ಇರೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಅಂತ ಹೇಳಿ. ವಿದೇಶದ ಜೇಮ್ಸ್ ಡಗ್ಲರ್ ಹೇಳ್ತಾರೆ, ಶಿವಾಜಿ ಮಹಾರಾಜರು ಸಮುದ್ರ ಮಾನವನಾಗಿರ್ಲಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರ ಪುಣ್ಯ. ಯಾಕೆ ಅಂತಂದ್ರೆ ಅವರು ಭೂಮಿಯ ಮೇಲೆ ಎಷ್ಟು ಪ್ರಬಲವನ್ನ ಸಾಧಿಸಿದ್ರೋ ಅದೇ ರೀತಿ ಏನಾದ್ರೂ ಸಮುದ್ರದ ಮೇಲೂ ತಮ್ಮ ಶಕ್ತಿಯನ್ನ ಏನಾದ್ರೂ ತೋರಿಸೋದಕ್ಕೆ ಶುರು ಮಾಡಿಬಿಟ್ಟಿದ್ರೆ ನಾವು ಭಾರತದಲ್ಲಿ ಆಳ್ವಿಕೆ ನಡೆಸೋದಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ ಅಂತ. ಇಷ್ಟು ಸಾಕಲ್ವೇ ಶಿವಾಜಿ ಅವರ ವ್ಯಕ್ತಿತ್ವ ಏನು ಅಂತ ಹೇಳೋದಕ್ಕೆ. ಶಿವಾಜಿಯವರ ತಾಯಿ ಜೀಜಾಬಾಯಿ, ಅವರು ತನ್ನ ಮಗುವನ್ನ ಅದೆಷ್ಟು ಮುದ್ದಾಗಿ ಶ್ರದ್ಧೆಯಿಂದ ಬೆಳೆಸ್ತಾ ಬಂದ್ರು ಅನ್ನುವಂಥದ್ದು ಕೂಡ ಅತ್ಯಂತ ಮುಖ್ಯವಾದಂತಹ ಸಂಗತಿ. ಒಮ್ಮೆ ಛತ್ರಪತಿ ಶಿವಾಜಿ ಮಹಾರಾಜರು ತನ್ನಮ್ಮ ಜೀಜಾಬಾಯಿ ಹತ್ರ ಬಂದು ಕೇಳ್ತಾರಂತೆ, ಅಮ್ಮ, ನನ್ನ ಎದುರುಗಡೆ ಎಂಥ ದೊಡ್ಡ ವೈರಿ ಇದ್ರೂ ಕೂಡ ನನಗೆ ಭಯ ಆಗೋದಿಲ್ಲ, ಧೈರ್ಯವಾಗಿ ನುಗ್ಗಿ ಹೋರಾಟ ಮಾಡಿ ಗೆಲ್ತೀನಿ. ಆದ್ರೆ ಯುದ್ಧ ಗೆದ್ದಾದ್ಮೇಲೆ ನನ್ನ ರಾಷ್ಟ್ರದ ಧ್ವಜವನ್ನ ನೆಡಬೇಕಿದ್ರೆ ಮೈಯಲ್ಲಿ ನಡುಕ ಬರುತ್ತಲ್ಲಮ್ಮ, ಯಾಕಿಂಗೆ ಅಂತ ಕೇಳಿದ್ರಂತೆ. ಆಗ ಜೀಜಾಬಾಯಿ ಹೇಳ್ತಾರೆ, ಮಗು, ನೀನು ಚಿಕ್ಕವನಾಗಿದ್ದಾಗ ನಿನ್ನನ್ನ ತೊಟ್ಲಲ್ಲಿ ಮಲಗಿಸಿ ನಾನು ಸ್ನಾನಕ್ಕೆ ಹೋಗಿದ್ದೆ. ಆಗ ನೀನು ಅಳೋದಿಕ್ಕೆ ಶುರು ಮಾಡಿದೆ. ದಾಸಿಯರ್ ನಿನ್ನ ನೋಡ್ಕೊಳ್ಳೋದಿಕ್ಕೆ ಅಂತ ಇದ್ರಲ್ಲ, ಅವರು ನೀನು ಅಳ್ತಿದ್ದೀಯಾ, ರಾಜ್ಕುಮಾರನ್ನ ಅಳಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ನಾನೇನಾದ್ರೂ ಅಂದು ಬಿಡ್ತೀನಿ ಅಂತ ಭಯ ಪಟ್ಟುಕೊಂಡು ಹೆದರಿಕೆಯಿಂದ ನಿನಗೆ ಹಾಲನ್ನ ಕುಡಿಸ್ಬಿಟ್ರು ಮಗು. ನಾನು ವಾಪಸ್ ಬಂದು ಕೇಳಿದೆ, ನಿನಗೆ ಹಾಲು ಕುಡಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಾದ ನಂತರ ನಾನು ಅವ್ರಿಗೆ ಹೇಳಿದೆ, ಯಾವ ಭಾವನೆಯಿಂದ ಹಾಲು ಕುಡಿಸಿದ್ರಿ ನೀವು ಅಂತ. ಆ ದಾಸಿಯರು ಹೇಳಿದ್ರು, ಅಮ್ಮ, ನೀವೇನಾದ್ರೂ ಬಂದು ನಮಗೆ ಬೈದು ಬಿಡ್ತೀರಾ ಅನ್ನೋ ಕಾರಣಕ್ಕೋಸ್ಕರ ನಾವು ಭಯದಿಂದ ಹೆದರಿಕೆಯಿಂದ ಹಾಲು ಕುಡಿಸ್ಬಿಟ್ವಮ್ಮ ಅಂತ. ಆಗ ನಾನು ನಿನ್ನ 2 ಕಾಲುಗಳನ್ನ ಮೇಲಕ್ಕೆ ಎತ್ತಿ ಉಲ್ಟಾ ಮಾಡಿದೆ, ನೀನು ಕುಡಿದಂತಹ ಹಾಲನ್ನ ವಾಪಸ್ ಕಕ್ಕದೆ. ಆದ್ರೆ 1-2 ಅನಿ ಹಾಲನ್ನ ಹೆದರಿಕೆಯಿಂದ ಅವ್ರು ನಿನಗೆ ಕುಡಿಸಿದ್ರಲ್ಲ, ಅದು ನಿನ್ನ ದೇಹದೊಳಗಡೆ ಹಾಗೆ ಉಳ್ಕೊಂಡ್ಬಿಟ್ಟಿತ್ತಪ್ಪ. ಅದಕ್ಕೋಸ್ಕರ ನಿನಗೆ ಬಹುಶಃ ನಡುಕ ಬರ್ಬೋದು ಧ್ವಜ ನೆಡಬೇಕಿದ್ರೆ ಅಂತ. ನಾನ್ ನಿನಗೆ ಯಾವತ್ತೂ ಕೂಡ ಆ ಥರ ಭಯದಿಂದ ಹಾಲನ್ನು ಕುಡಿಸ್ಲಿಲ್ಲ. ರಾಮಾಯಣ, ಮಹಾಭಾರತ, ಉಪನಿಷತ್ತು, ವೇದಗಳು, ಮಹಾಪುರುಷರ ಕಥೆಗಳನ್ನ ಹೇಳಿ ನಿನಗೆ ಹಾಲು ಕುಡಿಸಿದ್ದೀನಪ್ಪ. ಅದಕ್ಕೋಸ್ಕರ ನೀನು ಈ ರೀತಿ ಬೆಳೆಯೋದಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ಹೇಳಿದ್ರಲ್ಲ. ಯೋಚನೆ ಮಾಡಿ, ಒಬ್ಬ ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸುವಂತಹ ಕೆಲಸ ಕೂಡ ಎಷ್ಟು ಶ್ರೇಷ್ಠವಾದದ್ದು ಅಂತ. ಶಿವಾಜಿ ಮಹಾರಾಜರನ್ನ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ಅರ್ಥ ಏನು ಗೊತ್ತಾ? ನಮ್ಮೊಳಗಿರುವಂತಹ ನಾಯಕತ್ವ ಗುಣವನ್ನ ಹೊರತರೋದು ಅಂತ ಹೇಳಿ ಅರ್ಥ. ಶಿವಾಜಿ ಮಹಾರಾಜರ ಒಟ್ಟಾರೆ ಬದುಕನ್ನ ಇರುವಂತಹ ಕಡಿಮೆ ಸಮಯದಲ್ಲಿ 4-6 ಅಂಶಗಳೊಂದಿಗೆ ತಿಳಿಸಿಕೊಡುವಂತಹ ಒಂದು ಚಿಕ್ಕ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಶಿವಾಜಿಯ ಎಲ್ಲ ಗೆಲುವುಗಳ ಹಿಂದೆ ಇರುವಂಥದ್ದು ಅವರ ತಾಯಿ, ಗುರುಗಳು ಹಾಗೂ ಪರಮಾತ್ಮನ ಮೇಲಿದ್ದಂತಹ ಅಪಾರವಾದಂತಹ ಶ್ರದ್ಧೆ. ಅವರು ತನ್ನ ಎಲ್ಲ ಕಾರ್ಯಗಳ ಹಿಂದೆಯೂ ಕೂಡ ಭಗವಂತ ಇದ್ದಾನೆ ಅಂತ ಹೇಳಿ ಯಾವಾಗಲೂ ನಂಬುತ್ತಾ ಇದ್ರು.
ಮನೆಯಿಂದ ಹೊರಗಡೆ ಕಾಲಿಡಬೇಕಿದ್ರೆ ತನ್ನ ಜೊತೆಗಾರರ ಮೇಲೆ ಶಿವಾಜಿ ಮಹಾರಾಜರಿಗೆ ಅಪಾರವಾದಂತಹ ನಂಬಿಕೆ ಇತ್ತು. ಅಷ್ಟೇ ಅಲ್ಲ, ಯಾರು ತನಗೋಸ್ಕರ ಕೆಲಸ ಮಾಡ್ತಾರೋ ಅವರೆಲ್ಲರಿಗೂ ನಾವು ಮಾಡುವಂತಹ ಕೆಲಸ ಸಾಕ್ಷಾತ್ ಭಗವಂತನ ಕೆಲಸ ಅನ್ನುವಂತಹ ರೀತಿಯಲ್ಲಿ ನಂಬಿಸಿದ್ರು. ಅಷ್ಟೇ ಅಲ್ಲ, ಯಾವಾಗ್ಲಾದ್ರೂ ಶಿವಾಜಿ ಮಹಾರಾಜರು ಯುದ್ಧಕ್ಕೆ ಹೊರಡಬೇಕಿದ್ರೆ ನಾನು ಯುದ್ಧಕ್ಕೆ ಹೊರಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರಲಿಲ್ಲ. ಬದಲಾಗಿ ತನ್ನೆಲ್ಲ ಸೈನಿಕರನ್ನ ಜೊತೆಗೆ ಸೇರಿಸಿಕೊಂಡು, ಇವತ್ತು ನಾನು ಯುದ್ಧಕ್ಕೆ ಹೊರಡ್ತಾ ಇದ್ದೀನಿ, ನಿನ್ನೆ ರಾತ್ರಿ ನನಗೆ ತಾಯಿ ಭವಾನಿ ಕನಸಿನಲ್ಲಿ ಬಂದು, ಮಗು ಶಿವಾಜಿ, ನಿನ್ನ ಕತ್ತಿಯಲ್ಲಿ ನಾನು ನೆಲೆಸಿದ್ದೀನಪ್ಪ, ನೀನು ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಬೇಡ, ಜಯ ನಿನ್ನದ್ದೇ ಅಂತೇಳಿ ಹೇಳಿದ್ದಾಳೆ ಅಂತ ಹೇಳಿ ತನ್ನ ಸೈನಿಕರಿಗೆ ಹುರಿದುಂಬಿಸ್ತಿದ್ರು. ಇದರಿಂದ ಸೈನಿಕರಿಗೂ ಕೂಡ ಜಯ ಖಾತ್ರಿ ಆಗಿತ್ತಲ್ಲ, ಅವರ ಶಕ್ತಿ ನೂರ್ಮಡಿ ಆಗ್ತಾ ಇತ್ತು. ಅತ್ಯಂತ ಶ್ರದ್ಧೆಯಿಂದ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ರು. ಸುಲಭವಾಗಿ ವಿಜಯದ ನಗೆ ಬೀರ್ತಾ ಇದ್ರು. ಇದು ಛತ್ರಪತಿ ಶಿವಾಜಿ ತನ್ನ ಸೈನಿಕರಿಗೆ ಹುರಿದುಂಬಿಸ್ತಾ ಇದ್ದಂತಹ ರೀತಿ. ಇದರ ಪ್ರಭಾವ ಯುದ್ಧದ ಮೇಲೂ ಕೂಡ ಅನೇಕ ಬಾರಿ ಆಗಿತ್ತು. ಆದ್ರಿಂದನೇ ಶಿವಾಜಿ ಮಹಾರಾಜರು ಇಷ್ಟೊಂದು ಯುದ್ಧಗಳನ್ನ, ಕೋಟೆಗಳನ್ನ ಗೆಲ್ಲೋದಿಕ್ಕೆ ಸಾಧ್ಯವಾಗ್ತಿತ್ತು ಅಂತ ಹೇಳಿ ಹೇಳ್ತಾರೆ. ಯೋಚನೆ ಮಾಡಿ, ಶೈಸ್ತೆ ಖಾನ ತನ್ನ 70-80 ಸೈನಿಕರೊಟ್ಟಿಗೆ ಪುಣೆಯ ಹತ್ತಿರ ಬೀಡು ಬಿಟ್ಟಿದ್ದಾಗ ಅವರನ್ನ ಎದುರಿಸೋದಿಕ್ಕೆ ಶಿವಾಜಿಯ ಬಳಿ ಇದ್ದಿದ್ದು ಕೇವಲ 15-20 ಸೈನಿಕರು ಮಾತ್ರ. ಆದ್ರೆ ಇದು ಅಷ್ಟು ಸುಲಭದ ಸಂಗತಿ ಆಗಿರಲಿಲ್ಲ. ಶಿವಾಜಿ ಏನ್ ಮಾಡಿದ್ರು ಗೊತ್ತಾ? ಅವರು ಈ 15-20 ಸೈನಿಕರನ್ನ ಕರೆದುಕೊಂಡು ಹೋಗ್ಲಿಲ್ಲ. ಬದಲಾಗಿ ತಮ್ಮ ಬಳಿ ಇದ್ದಂತಹ ಅತ್ಯಂತ ಪ್ರಬಲವಾದಂತಹ 400 ಸೈನಿಕರನ್ನ ಜಾಗೃತಿಗೊಳಿಸಿದ್ರು. ಅವರಿಗೆ ಅಪಾರವಾದಂತಹ ಶ್ರದ್ಧೆ, ಪ್ರೇಮವನ್ನ ತುಂಬಿದ್ರು. ಅವರನ್ನ ಅಣಿಗೊಳಿಸಿ ಶೈಸ್ತೆ ಖಾನನ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೊರಟೆ ಬಿಟ್ರು. ಶೈಸ್ತೆ ಖಾನ ಅರಮನೆಯಲ್ಲಿ ಅವತ್ತು ನಡೀತಾ ಇದ್ದಂತಹ ರಂಜಾನಿನ ಆ ಸಂಭ್ರಮಾಚರಣೆಯಲ್ಲಿ ಮೈಮರೆತಿದ್ದಾಗ ಅರಮನೆಯ ಹಿಂಬಾಗಿಲಿನಿಂದ ಶಿವಾಜಿ ಮತ್ತವರ ತಂಡ ಅರಮನೆಯ ಒಳಗಡೆ ನುಗ್ಗುತ್ತೆ. ಇದರಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಶೈಸ್ತೆ ಖಾನ ಹೆಂಗಸರ ಹಿಂದ್ಗಡೆ ಬಚ್ಚಿಟ್ಕೊಳ್ತಾನೆ. ಯಾವುದನ್ನು ಲೆಕ್ಕಿಸದೆ ಛತ್ರಪತಿ ಶಿವಾಜಿ ಇವರನ್ನ ಏನಾದ್ರೂ ಮಾಡ್ಲೇಬೇಕು ಅಂತ ಹೇಳಿ ನಿಶ್ಚಯ ಮಾಡಿ, ಯಾವಾಗ ಶೈಸ್ತೆ ಖಾನ ಕಿಟಕಿಯಿಂದ ಹೊರಗಡೆ ಹಾರಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಹೊರಡ್ತಾನೋ ಆಗ ತಮ್ಮ ಪ್ರಬಲವಾದ ಕತ್ತಿಯಿಂದ ಅವನ ಕೈಗಳ ಮೇಲೆ ಬೀಸ್ತಾರೆ. ಅವನ 3 ಬೆರಳುಗಳು ತುಂಡಾಗಿ ಹೋಯ್ತು. ಅದಾದ ನಂತರ ಶೈಸ್ತೆ ಖಾನ ಆ ಪ್ರದೇಶವನ್ನೇ ಬಿಟ್ಟು ಹೊರಟು ಹೋಗಿದ್ದು ಇತಿಹಾಸ. ಈ ಯುದ್ಧವನ್ನ ಗೆದ್ದು ವಾಪಸ್ ಬಂದ್ರಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರು ಯಾವತ್ತೂ ನಾನು ಯುದ್ಧವನ್ನ ಗೆದ್ದೆ ಅಂತ ಹೇಳಿ ಹೇಳಲೇ ಇಲ್ಲ. ಬದಲಾಗಿ ಅವ್ರು ಹೇಳ್ತಾ ಇದ್ದಿದ್ದು, ಪರಮಾತ್ಮ ಈಶ್ವರ ನನ್ನಿಂದ ಈ ಕೆಲಸವನ್ನ ಮಾಡಿಸ್ತಾ ಅಂತೇಳಿ. ಶಿವಾಜಿ ಮಹಾರಾಜರ ಯುದ್ಧದ ರೀತಿಯೇ ಈ ರೀತಿ ಇರ್ತಾ ಇತ್ತು. ಈ ತರ ಅಪಾರವಾದಂತಹ ಶ್ರದ್ಧೆ ಅವರನ್ನ ಅವರ ಜೀವನದುದ್ದಕ್ಕೂ ಕಾಯ್ತಾ ಬಂತು. ಈ ಶ್ರದ್ಧೆ ಬರೋದು ಯಾವಾಗ ಗೊತ್ತಾ? ಹೃದಯದಲ್ಲಿ ಅಪಾರವಾದಂತಹ ಪ್ರೇಮ ಅಡಗಿದ್ದಾಗ ಮಾತ್ರ. ಭಗವಂತನಿಂದ ಎಲ್ಲವೂ ಸಾಧ್ಯ, ನನ್ನಿಂದ ಯಾವುದೂ ಇಲ್ಲ, ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಭಗವಂತನೇ ಮಾಡಿಸಿದ್ದಾನೆ ಅಂತ ಹೇಳಿ ನಾವ್ಯಾವಾಗ ಅನ್ಕೊಳ್ತೀವೋ ಆಗ ಮಾತ್ರ ಈ ತರದ ಅಪಾರವಾದಂತಹ ಶ್ರದ್ಧೆ ಬರೋದಕ್ಕೆ ಸಾಧ್ಯ. ಶಿವಾಜಿ ಮಹಾರಾಜರು ನಮ್ಮೆಲ್ಲರಿಗೂ ಕಲಿಸಿಕೊಡುವಂತಹ ಮೊದಲನೇ ಪಾಠ ಈ ಅಪಾರವಾದಂತಹ ಶ್ರದ್ಧೆ. ನಿರ್ಭಯತೆಯ ಮತ್ತೊಂದು ಹೆಸರೇ ಛತ್ರಪತಿ ಶಿವಾಜಿ ಮಹಾರಾಜರು. ನಿಜವಾದ ನಾಯಕ ಯಾವತ್ತೂ ಯಾರಿಗೂ ಯಾವುದಕ್ಕೂ ಹೆದರೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಸಾವನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದಂತಹ ವ್ಯಕ್ತಿಗೆ ಹೆದರುವಂತಹ ಅವಶ್ಯಕತೆ ಆದ್ರೂ ಏನಿದೆ ಹೇಳಿ? ಹಾಗೇನೆ ಶಿವಾಜಿ ಯಾವುದಕ್ಕೂ ಹೆದರುತ್ತಾ ಇರಲಿಲ್ಲ. ಶಿವಾಜಿ ಬದುಕಿದ್ದಂತಹ ರೀತಿಯೇ ಅಂತದ್ದು. ಔರಂಗಜೇಬನ ಮಾತನ್ನ ಕೇಳಿ ಮಿರ್ಜಾ ರಾಜ ಜಯಸಿಂಹ ಶಿವಾಜಿಯನ್ನ ಬಂಧಿಸ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಬರ್ತಾರೆ. ಹಿಂದೂ ರಾಜನೊಬ್ಬ ಈ ತರ ಬಂದಿದ್ದನ್ನ ನೋಡಿ ಕಕ್ಕಾಬಿಕ್ಕಿಯಾದಂತಹ ಶಿವಾಜಿ ಮಹಾರಾಜರು ಅವರನ್ನ ಮನವೊಲಿಸುವಂತಹ ಪ್ರಯತ್ನ ಮಾಡ್ತಾರೆ, ಪತ್ರ ಬರೀತಾರೆ, ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಯಾವುದಕ್ಕೂ ಬಗ್ಗದೇ ಇದ್ದಾಗ ಕೊನೆಗೆ ಜಯಸಿಂಹನ ಕಂಡೀಷನ್ಗೆ ಒಪ್ಕೊಂಡು ಅವರೊಟ್ಟಿಗೆ
ಶಿವಾಜಿ ಮಹಾರಾಜರು ಹೊರಡ್ತಾರೆ. ರಾಜ ಜಯಸಿಂಹ ಹಾಕಿದಂತಹ 2 ಕಂಡೀಷನ್ಗಳು ಯಾವುದು ಗೊತ್ತಾ? ಮೊದಲನೇದು, ಶಿವಾಜಿ ಮಹಾರಾಜರು ಜಯಸಿಂಹನ ಜೊತೆಗೆ ಬರಬೇಕಿದ್ರೆ ನಿಶಸ್ತ್ರರಾಗಿ ಬರಬೇಕು. 2ನೇ ಕಂಡೀಷನ್ ಏನು ಗೊತ್ತಾ? ಶಿವಾಜಿ ಮಹಾರಾಜರು ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡು ಬರ್ತೀನಿ ಅಂತಂದ್ರೆ ಯಾವ್ದಾದ್ರೂ 4-5 ಜನ ಬ್ರಾಹ್ಮಣರನ್ನ ಕರ್ಕೊಂಡು ಬರಬಹುದು ಅಷ್ಟೇ ಅಂತ. ಯಾಕೆ ಗೊತ್ತಾ? ಬ್ರಾಹ್ಮಣರಿಗೆ ಬರೀ ಈ ವೇದ ಪುರಾಣ ಇದ್ರಗಳ ಬಗ್ಗೆ ಮಾತ್ರ ಜ್ಞಾನ ಇದೆ, ಅವರಿಗೆ ಹೋರಾಟದ ಮನೋಭಾವ ಇಲ್ಲ, ಅವ್ರು ಬಂದ್ರೆ ಏನು ಉಪಯೋಗ ಆಗಲ್ಲ ಅನ್ನುವಂತಹ ಮನೋಭಾವದಿಂದ. ಕೊನೆಗೆ ಈ ಪರಿಸ್ಥಿತಿ ಹೆಂಗೆ ನಿರ್ಮಾಣ ಆಯಿತು ಅಂತಂದ್ರೆ, ಶಿವಾಜಿ ಮಹಾರಾಜರು ಅಲ್ಲಿಗೆ ಹೋಗಬೇಕು ಅಂತಂದ್ರೆ ಅದೊಂದು ರೀತಿ ಸಾವಿನ ಗುಹೆಯೊಳಗೆ ನುಗ್ಗುವಂತಹ ಪರಿಸ್ಥಿತಿ. ಸುಮಾರು 7-8 ದಿನಗಳ ಕಾಲ ಶಿವಾಜಿ ಮಹಾರಾಜರು ರಾಜ ಜಯಸಿಂಹನ ಆಸ್ಥಾನದಲ್ಲಿ, ಅವನ ಆವರಣದಲ್ಲಿ ಇರಬೇಕಾಗಿ ಬಂತು. ಆದ್ರೆ ಒಬ್ಬ ಇಟಾಲಿಯನ್ ತೋಪು ಸಿಡಿಸುವವನು ಒಂದು ಮಾತನ್ನು ಹೇಳ್ತಾನೆ. ಶಿವಾಜಿ ಮಹಾರಾಜರು ಎಂಥ ಪರಿಸ್ಥಿತಿಯಲ್ಲಿ ಇದ್ರು ಅಂತಂದ್ರೆ, ಯಾವಾಗ ಬೇಕಿದ್ರೂ ಸಾವು ಅವರನ್ನ ಆವರಿಸ್ಕೊಂಡು ಬಿಡ್ಬೋದಿತ್ತು, ಸಾವು ಅವರ ಕಣ್ಣೆದುರಲ್ಲೇ ಇತ್ತು. ಆದರೆ ಒಂದೇ ಒಂದು ಚೂರು ಅವರು ವಿಚಲಿತರಾಗ್ಲಿಲ್ಲ. ಹೆಂಗಿದ್ರು ಅಂತಂದ್ರೆ, ಆ ತೋಪು ಸಿಡಿಸುವವನ ಬಳಿಗೆ ಪ್ರತಿನಿತ್ಯ ಬರ್ತಿದ್ರಂತೆ, ಇದು ಯಾವ ತರದ ಮದ್ದು, ಇದನ್ನ ಹೇಗೆ ತಯಾರಿಸ್ತೀರಾ, ಇದನ್ನ ಹೇಗೆ ಸಿಡಿಸ್ತೀರಾ, ಈ ಎಲ್ಲವನ್ನ ತಿಳ್ಕೊಳ್ತಾ ಇದ್ರು ಅಂತ. ಅದಾದ ನಂತರ ಆ ವ್ಯಕ್ತಿ ಇನ್ನೊಂದು ಮಾತನ್ನು ಹೇಳ್ತಾನೆ. ಸಾಯುವಂತಹ ಕೊನೆ ಕ್ಷಣದಲ್ಲಿ ಇದ್ದೀನಿ ಅಂತ ಗೊತ್ತಿದ್ರೂ ಕೂಡ ಈ ತರದ ಜ್ಞಾನಾರ್ಜನೆಯನ್ನ ಮಾಡಿಕೊಳ್ಳುವಂತಹ ವ್ಯಕ್ತಿಯನ್ನ ನಾನು ಮತ್ತೊಬ್ಬನನ್ನ ನೋಡ್ಲಿಲ್ಲ ಅಂತ ಹೇಳಿ ಶಿವಾಜಿಯ ಬಗ್ಗೆ ಮಾತನಾಡ್ತಾರೆ. ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಶಿವಾಜಿಯೇ ಕಲ್ತುಕೊಳ್ಳುವಂತಹ ಆ ವಿಶೇಷವಾದಂತಹ ಶಕ್ತಿ ಹೇಗಿತ್ತು ಅಂತ. ಆಗ್ರಾಕ್ಕೆ ಔರಂಗಜೇಬ ಶಿವಾಜಿ ಮಹಾರಾಜರನ್ನ ಕರೆಸಿಕೊಳ್ತಾನೆ. ಜಯಸಿಂಹನ ಮಾತನ್ನ ಕೇಳಿ ಶಿವಾಜಿ ಮಹಾರಾಜರು ಆಗ್ರಾಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಔರಂಗಜೇಬ ಶಿವಾಜಿಯ ಕುರಿತಂತೆ ಅನೇಕ ಕೆಟ್ಟ ಪದಗಳನ್ನ ಬಳಸಿ ಮಾತನಾಡ್ತಾನೆ. ಶಿವಾಜಿ ಅದನ್ನ ಆ ಎಲ್ಲರ ಸಮ್ಮುಖದಲ್ಲೇ ಖಡಾಖಂಡಿತವಾಗಿ ಪ್ರತಿಭಟಿಸ್ತಾರೆ. ಜೊತೆಗಿದ್ದವರೆಲ್ಲರೂ ಕೂಡ ಶಿವಾಜಿ ಮಹಾರಾಜನನ್ನ ಅವತ್ತೇ ಮುಗಿಸ್ಬಿಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರು. ಆದ್ರೆ ರಾಜ ಜಯಸಿಂಹ ರಿವೋಲ್ಟ್ ಆಗ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸುಮಾರು 4.5 ತಿಂಗಳುಗಳ ಕಾಲ ಆ ಸ್ಥಳದಲ್ಲಿ ಇದ್ರೂ ಒಂದೇ ಒಂದು ದಿನ ಛತ್ರಪತಿ ಶಿವಾಜಿ ಮಹಾರಾಜರು ಹೆದರಿದ್ರ ಅಂತ ಹೇಳಿ ಯಾರನ್ನಾದ್ರೂ ಕೇಳಿ ನೋಡಿ. ಯಾರು ಕೂಡ ಹೇಳಲಿಲ್ಲ ಶಿವಾಜಿ ಹೆದರಿದ್ದಾರೆ ಅಂತ. ಅದು ಶಿವಾಜಿ ಮಹಾರಾಜರ ತಾಕತ್ತು. ಯಾರು ಶ್ರಮವಹಿಸಿ ಅಧಿಕಾರ ಪಡೆದುಕೊಳ್ತಾರೋ ಅವರು ನಿರ್ಭೀತಿಯಿಂದ ಇರ್ತಾರೆ ಅಂತ ಅಲ್ವಾ? ನಾವು ಇವತ್ತಿನ ಕೆಲವು ರಾಜಕಾರಣಿಗಳು ನಾನೇನಾದ್ರೂ ಸ್ವಲ್ಪ ಬಿಟ್ಟು ಹೋದ್ರೆ ನನ್ನ ಕುರ್ಚಿಯನ್ನ ಯಾರು ಕಿತ್ಕೊಳ್ತಾರೋ ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಈ ಎಲ್ಲವನ್ನ ಬಿಟ್ಟು 4.5 ತಿಂಗಳುಗಳ ಕಾಲ ಶಿವಾಜಿ ಮಹಾರಾಜರು ಆ ಸಾವಿನ ಗುಹೆಯಲ್ಲಿ ಇದ್ದು ಬಂದಿದ್ರು. ನಮ್ಮೆಲ್ಲರಿಗೂ ಶಿವಾಜಿ ಮಹಾರಾಜರು ಕಲಿಸಿಕೊಡುವಂತಹ 2ನೇ ಮುಖ್ಯವಾದಂತಹ ಪಾಠ ಅಂತಂದ್ರೆ ನಿರ್ಭಯತೆ. ಯಾವುದೇ ಕಾರಣಕ್ಕೂ ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಹೆದರಬಾರದು, ಧೈರ್ಯವಾಗಿ ಮುನ್ನುಗ್ಗಬೇಕು ಅಂತ. ಒಬ್ಬ ನಾಯಕನಾದವನು ಸಣ್ಣ ಸಣ್ಣ ಸೂಕ್ಷ್ಮ ಸಂಗತಿಗಳ ಮೇಲೂ ಕೂಡ ಗಮನವನ್ನ ಹರಿಸಬೇಕು ಅಂತ ಹೇಳಿ ಹೇಳ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರು ಹೇಗಿದ್ರು ಗೊತ್ತಾ? ಒಮ್ಮೆ ಲೆಕ್ಕ ಬರೆಯುವವರನ್ನ ಕರೆದು ಬಿಟ್ಟು ಕೇಳ್ತಾರೆ, ನಿನ್ನೆಯ ಲೆಕ್ಕವನ್ನ ನೀನು ಸರಿಯಾಗಿ ಮಾಡಿದ್ದೀಯಾ? ಹಾಗೇನೆ ನಿನ್ನೆಯ ಕೆಲವೊಂದು ಲೆಕ್ಕವನ್ನ ನೀನು ಸರಿಯಾಗಿ ಇವತ್ತಿನ ಲೆಕ್ಕಕ್ಕೆ ಸೇರಿಸಿದ್ದೀಯಾ ಅಂತ ಹೇಳಿ ಕೇಳಿದ್ರು. ಆಗ ಅವನು ಇಲ್ಲ ಅಂತಂದಾಗ ತಕ್ಷಣ ಅವನಿಗೆ ಕಠಿಣವಾದಂತಹ ಶಿಕ್ಷೆಯನ್ನ ಘೋಷಿಸ್ತಾರೆ. ಹಾಗೇನೆ ಒಬ್ಬ ಸೇನಾ ನಾಯಕ ಬಂದು ಶಿವಾಜಿ ಮಹಾರಾಜರನ್ನ ಕೇಳ್ತಾನೆ, ಮಹಾರಾಜರೇ, ನಮ್ಮ ಬಳಿ ಒಂದು ಕುದುರೆ ಇದೆ, ಆ ಕುದುರೆಗೆ ತುಂಬಾ ವಯಸ್ಸಾಗಿದೆ, ಅದ್ರ ಕಾಲಲ್ಲಿ ದೊಡ್ಡ ಗಾಯ ಆಗಿದೆ, ಹಾಗಾಗಿ ಅದರಿಂದ ನಮಗೆ ಉಪಯೋಗ ಇಲ್ಲ, ನಾವದನ್ನ ಮಾರ್ಬಿಡೋಣ ಅಂತಂದಾಗ ಶಿವಾಜಿ ಮಹಾರಾಜರು ಹೂ ಅಂತ ಹೇಳಿದರು. ಅದು ಎಷ್ಟೋ ದಿನಗಳ ನಂತರ ಇದೇ ಸೇನಾ ನಾಯಕ ಶಿವಾಜಿಯವರ ಮುಂದೆ ಬಂದು ನಿಂತಾಗ ಶಿವಾಜಿ ನೆನಪು ಮಾಡಿಕೊಂಡು ಕೇಳ್ತಾರೆ, ಅವತ್ತು ನಿನಗೆ ಕುದುರೆ ಮಾರೋದಕ್ಕೆ ಹೇಳಿದ್ನಲ್ಲ, ಆ ಕುದುರೆಯನ್ನ ಮಾರಿದ್ದೀಯಾ? ಮಾರಿ ಬಂದ ಹಣವನ್ನ ಬೊಕ್ಕಸಕ್ಕೆ ಸೇರಿಸಿದ್ದೀಯಾ ಅಂತ.
ಯೋಚನೆ ಮಾಡಿ, ಲಕ್ಷಾಂತರ ಕುದುರೆಗಳಿದ್ರೂ ಕೂಡ ಯಾವುದೋ ವಯಸ್ಸಾಗಿರುವಂತಹ ಮುದಿ ರೋಗ ಬಂದಿರುವಂತಹ ಕುದುರೆಯನ್ನ ಮಾರಿದ ಹಣವನ್ನ ಬೊಕ್ಕಸಕ್ಕೆ ಸೇರಿಸಿದ್ದೀಯಾ ಅಂತ ನೆನಪಿಟ್ಕೊಂಡು ಕೇಳ್ತಾರೆ ಶಿವಾಜಿ ಅಂತಂದ್ರೆ ಅವರ ಆಲೋಚನಾ ಶಕ್ತಿ ಹೆಂಗಿರಬಹುದು ಅಂತ. ಅತ್ಯಂತ ಸೂಕ್ಷ್ಮವಾಗಿ ಆಲೋಚಿಸುವಂತಹ ವ್ಯಕ್ತಿ ಶಿವಾಜಿ ಮಹಾರಾಜರು. ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಕೂಡ ರೈತರಿಗಿದ್ದಂತಹ ಅನೇಕ ಬವಣೆಗಳನ್ನ ನೀಗಬೇಕು ಅನ್ನೋ ಕಾರಣಕ್ಕೋಸ್ಕರ, ಜೊತೆಗೆ ರೈತರ ಆದಾಯವನ್ನ ಗಮನಿಸೋದಕ್ಕೆ ಅಂತ ಹೇಳಿ ಸುಮಾರು 7 ಜನರ ಒಂದು ತಂಡವನ್ನ ಶಿವಾಜಿ ಮಹಾರಾಜರು ರಚಿಸಿದ್ರು. ಅದರಲ್ಲಿ 4 ಜನರ ತಂಡ ಅದೇ ಹಳ್ಳಿಯಲ್ಲಿದ್ದಂತಹ ಹಿರಿಯ ಅನುಭವಿ ರೈತರ ಆಗಿದ್ರೆ, ಇನ್ನು 3 ಜನರು ಸರ್ಕಾರದ ವತಿಯಿಂದ ನೇಮಿಸಲ್ಪಟ್ಟಂತಹ ಅಧಿಕಾರಿಗಳಾಗಿದ್ರು. ಈ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿತ್ತು ಅಂತಂದ್ರೆ, ರೈತರು ತಮ್ಮ ಸಮಸ್ಯೆಗಳನ್ನ, ತಮ್ಮ ಬವಣೆಗಳನ್ನ ನೀಗೋದಿಕ್ಕೆ ತಮ್ಮದೇ ರೈತರಿದ್ದಾರೆ ಅನ್ನುವಂತಹ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ರೆ, ಅವರು ಹೆಚ್ಚು ಹಣವನ್ನ ಪೀಕದೇ ಇರೋ ತರ ನೋಡ್ಕೊಳ್ಳೋದಿಕ್ಕೆ ಸರ್ಕಾರದ ಕಡೆಯಿಂದ ಅಧಿಕಾರಿಗಳಿದ್ರು. ಒಟ್ಟಾರೆಯಾಗಿ ರೈತರು ಸುಭಿಕ್ಷವಾಗಿರುವಂತಹ ವ್ಯವಸ್ಥೆಯನ್ನ ಶಿವಾಜಿ ಮಹಾರಾಜರು ಅಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ರು. ಈ ವ್ಯವಸ್ಥೆ ಇವತ್ತಿಗೂ ಇಲ್ಲ ನಮ್ಮ ದೇಶದಲ್ಲಿ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಲೇಬೇಕು. ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಇಡೀ ದೇಶದಲ್ಲಿ ಏಕರೂಪ ತೆರಿಗೆ ವ್ಯವಸ್ಥೆಯನ್ನ ಶಿವಾಜಿ ಮಹಾರಾಜರು ಜಾರಿಗೊಳಿಸಿದ್ರು ಅನ್ನುವಂಥದ್ದು ವಿಶೇಷವಾದಂತಹ ಸಂಗತಿ. ಶಿವಾಜಿ ಇದೆಲ್ಲದರ ಜೊತೆಗೆ ತನ್ನ ಸೈನಿಕರಿಗೆ ಹೇಳ್ತಾರೆ, ನೀವು ಯಾರ್ಯಾರು ಹೊರಗಡೆಯಿಂದ ಬರ್ತಿದ್ದಾರೋ ಅವರ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಯುರೋಪ್ ಮತ್ತು ಅರಬ್ ರಾಷ್ಟ್ರಗಳಿಂದ ಅನೇಕ ಜನ ಬೇರೆ ಬೇರೆ ಬಣ್ಣದ ಟೋಪಿಗಳನ್ನ ಹಾಕೊಂಡು ಈ ದೇಶದೊಳಗೆ ನುಸುಳ್ತಾ ಇದ್ದಾರೆ. ಅವರನ್ನ ಹೆಚ್ಚು ಗಮನವಿಟ್ಟು ನೀವು ಗಮನಿಸಬೇಕು. ಅವರೆಲ್ಲರೂ ಕೂಡ ಇಲ್ಲಿಗೆ ಬಂದು ಬಿಡ್ತಾರೆ. ಬಂದ ತಕ್ಷಣ ಅವರಿಗೆ ಅವರು ಇಚ್ಛೆ ಪಟ್ಟ ಜಾಗದಲ್ಲಿ ನೀವು ಅವರಿಗೆ ಜಾಗವನ್ನ ಕೊಡಬಾರದು. ಯಾಕೆ ಅಂತಂದ್ರೆ, ನಾವು ಅವರಿಗೆ ಅವರು ಇಚ್ಛೆ ಪಟ್ಟಂತಹ ಜಾಗದಲ್ಲಿ ಏನಾದ್ರೂ ಜಾಗವನ್ನ ಕೊಟ್ಬಿಟ್ರೆ ಅವರು ತಮ್ಮ ಡೇರೆಯನ್ನ ಅಲ್ಲಿ ಸ್ಥಾಪಿಸ್ಕೊಂಡು ಬಿಡ್ತಾರೆ. ಮುಖ್ಯವಾಗಿ ಸಮುದ್ರದ ದಂಡೆಯ ಮೇಲೂ ಕೂಡ ಅವರಿಗೆ ಜಾಗವನ್ನ ಕೊಡ್ಲೇಬಾರದು. ಯಾಕೆ ಅಂತಂದ್ರೆ ಅವರ ಶಕ್ತಿ ಇರುವಂತದ್ದು ಸಮುದ್ರಯಾನದಲ್ಲಿ. ಅವರು ತುಂಬಾ ಸಲೀಸಾಗಿ ತೋಪನ್ನ ತಂದು ಇಲ್ಲಿ ಒಂದು ದೊಡ್ಡ ಕೋಟೆಯನ್ನ ನಿರ್ಮಾಣ ಮಾಡ್ಕೊಂಡು ಬಿಡ್ತಾರೆ. ಒಂದ್ ವೇಳೆ ಅವರಿಗೆ ನಾವು ಜಾಗವನ್ನ ಕೊಡ್ಲೇಬೇಕು ಅಂತಿದ್ರೆ ನಾವೆಲ್ಲರೂ ಓಡಾಡುವಂತಹ ಸ್ಥಳದಲ್ಲಿ ಕೊಡಬೇಕು ಅಥವಾ ತಗ್ಗು ಪ್ರದೇಶದಲ್ಲಿ ಕೊಡಬೇಕು. ಯಾಕೆ ತಗ್ಗು ಪ್ರದೇಶದಲ್ಲಿ ಕೊಡಬೇಕು ಅಂತಂದ್ರೆ, ಅವರು ಕೆಳಗಡೆ ಏನು ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಕೋಟೆಯ ಮೇಲ್ಭಾಗದಿಂದ ನಿಂತ್ಕೊಂಡು ಗಮನಿಸಬಹುದು, ಅವರ ಮೇಲೆ ಸದಾ ಒಂದು ಕಣ್ಣಿಡಬಹುದು ಅನ್ನುವಂತಹ ದೃಷ್ಟಿಯಿಂದ ಶಿವಾಜಿ ಈ ರೀತಿಯ ವ್ಯವಸ್ಥೆಗಳನ್ನ ಜಾರಿಗೆ ತಂದಿದ್ರು. ಯೋಚನೆ ಮಾಡಿ, ಶಿವಾಜಿ ಮಹಾರಾಜರ ದೂರದೃಷ್ಟಿ ಎಂತದಿತ್ತು ಅಂತ. ಅದೇ ಹೇಳ್ತಾರಲ್ಲ, ದೇಶಭಕ್ತಿ ಅನ್ನುವಂಥದ್ದು ಯಾರ ರಕ್ತದಲ್ಲಿ ನಿರಂತರವಾಗಿ ಹರಿತಾ ಇರುತ್ತೋ ಅಂಥವರು ಅತ್ಯಂತ ಸೂಕ್ಷ್ಮ ಸಂಗತಿಗಳನ್ನು ಕೂಡ ಕೂಲಂಕುಷವಾಗಿ ಅಧ್ಯಯನ ಮಾಡ್ತಾರೆ, ಅದ್ರ ಕಡೆಗೆ ಗಮನ ಹರಿಸ್ತಾರೆ ಅಂತ. ಶಿವಾಜಿ ಮಹಾರಾಜರು ನಮಗೆ ಕಲಿಸಿಕೊಡುವಂತಹ ಮುಂದಿನ ಪಾಠ ಇದೆ. ಪ್ರತಿಯೊಂದು ಸೂಕ್ಷ್ಮ ಸಂಗತಿಗಳನ್ನು ಕೂಡ ಅತ್ಯಂತ ಶ್ರದ್ಧೆಯಿಂದ ಗಮನಿಸಬೇಕು ಅಂತ. ಬಿಟ್ಟು ಕೊಡೋದಕ್ಕೆ ಸಿದ್ಧವಾಗಿದ್ದುಕೊಂಡೇ ಸಾಮ್ರಾಜ್ಯ ಕಟ್ಟಬೇಕು ಅನ್ನುವಂಥದ್ದು ಶಿವಾಜಿ ಕಲಿಸಿಕೊಡುವಂತಹ ಮತ್ತೊಂದು ಪಾಠ. ಔರಂಗಜೇಬನ ಬಳಿ ಸುಮಾರು 4.5 ತಿಂಗಳುಗಳ ಕಾಲ ಶಿವಾಜಿ ಮಹಾರಾಜರು ಇದ್ದಾಗ, ಅದರಲ್ಲೂ ಆಗ್ರಾದ ಸೆರೆಮನೆಯಲ್ಲಿದ್ದಾಗ ಇಡೀ ರಾಜ್ಯಕ್ಕೆ ಗೊತ್ತಿತ್ತು ಶಿವಾಜಿ ಮಹಾರಾಜರು ವಾಪಸ್ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಆಗ ಇಡೀ ರಾಜ್ಯದಲ್ಲಿ ಏನ್ ಬೇಕಿದ್ರೂ ನಡೀಬೋದಿತ್ತು, ದಂಗೆಗಳು ಏಳಬಹುದಿತ್ತು. ಆದ್ರೆ ಶಿವಾಜಿ ಮಹಾರಾಜರು 4.5 ತಿಂಗಳುಗಳು ಸೆರೆಮನೆಯಲ್ಲಿದ್ದು ವಾಪಸ್ ಬಂದಾಗ್ಲೂ ಕೂಡ ಅವರ ಸಂಸ್ಥಾನದಲ್ಲಿ ಯಾವುದೇ ರೀತಿ ತೊಂದರೆ ಆಗದೆ 4.5 ತಿಂಗಳುಗಳ ಕಾಲ ಅತ್ಯಂತ ಸುಭಿಕ್ಷವಾಗಿ ಅವರ ರಾಜ್ಯಭಾರ ನಡೆದಿತ್ತು ಅನ್ನುವಂಥದ್ದು ವಿಶೇಷವಾದಂತಹ ಸಂಗತಿ. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ತಂಡವನ್ನ ಕಟ್ಟುವಂತಹ ರೀತಿಯೇ ಇಂಥದ್ದು. ಅಫ್ಜಲ್ ಖಾನ್ ಮತ್ತು ಛತ್ರಪತಿ ಶಿವಾಜಿಯವರ ಭೇಟಿ ಸಂದರ್ಭ ಏನಿತ್ತು, ಆ ಸಂದರ್ಭದಲ್ಲಿ ಎಲ್ರಿಗೂ ಗೊತ್ತಿತ್ತು, ಒಂದು ಅಫ್ಜಲ್ ಖಾನ ಸಾಯ್ಬೇಕಿತ್ತು ಅಥವಾ ಶಿವಾಜಿ ಮಹಾರಾಜರು ಸಾಯ್ಬೇಕು ಅಂತ.
ಆದರೆ ಆ ಭೇಟಿಗೆ ಹೊರಡುವಾಗ ತಮ್ಮ ಕೋಟೆಯ ಮೇಲಿದ್ದಂತಹ ಪಟಪಟ ಅಂತ ಹಾರಾಡ್ತಾ ಇದ್ದಂತಹ ಧ್ವಜವನ್ನ ನೋಡಿ ಶಿವಾಜಿ ಮಹಾರಾಜರು ಹೇಳ್ತಾರೆ, ಅಕಸ್ಮಾತ್ ಇವತ್ತಿನ ಯುದ್ಧದಲ್ಲಿ ನಾನೇನಾದ್ರೂ ತೀರ್ಕೊಂಡ್ರೆ ನೀವು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಕಣ್ಣೀರ್ ಹಾಕ್ಬೇಡಿ. ನನ್ನ 2.5 ವರ್ಷದ ಮಗ ಸಾಂಬಾಜಿಯನ್ನ ಪಟ್ಟದಲ್ಲಿ ಕೂರಿಸಿ ನೀವೆಲ್ಲರೂ ಕೂಡ ನೇತಾಜಿ ಪಾಲ್ಕರ್ನ ಮುಂದಿರಿಸಿಕೊಂಡು ಸ್ವರಾಜ್ಯದ ಹೋರಾಟವನ್ನ ನಿರಂತರವಾಗಿ ಮುಂದುವರಿಸಿ ಅಂತ ಹೇಳಿ ಅವರೆಲ್ಲರಿಗೂ ಧೈರ್ಯವನ್ನ ತುಂಬಿದ್ರು. ತಮ್ಮ ಗುರು ಸಮರ್ಥ ರಾಮದಾಸರಿಗೆ ಭಿಕ್ಷೆ ನೀಡಬೇಕು ಅಂತ ಹೇಳಿ ಬಂದಾಗ ತನ್ನ ಇಡೀ ಸಾಮ್ರಾಜ್ಯವನ್ನೇ ಜೋಳಿಗೆಗೆ ಹಾಕಿದಂತಹ ಅಪ್ರತಿಮ ದಾನಿ ಛತ್ರಪತಿ ಶಿವಾಜಿ ಮಹಾರಾಜರು. ಹಳ್ಳಿಗಳಿಂದ ಬರ್ತಾ ಇದ್ದಂತಹ ಅನೇಕ ವರದಿಗಳನ್ನ ಶಿವಾಜಿ ಮಹಾರಾಜರು ನಿರಂತರವಾಗಿ ತರಿಸ್ಕೊಳ್ತಾ ಇದ್ರು. ಅದರಲ್ಲಿ ಜೀವ ಮಹಲ್ಲಾ ಅನ್ನುವಂತಹ ಒಬ್ಬ ಶ್ರೇಷ್ಠ ಕುಸ್ತಿಪಟುವಿನ ಬಗ್ಗೆ ಶಿವಾಜಿ ಮಹಾರಾಜರಿಗೆ ತಿಳಿಯುತ್ತೆ. ಅವನ ಸಾಮರ್ಥ್ಯವನ್ನ ನೋಡಿ ದಂಗಾಗಿ ಹೋಗ್ತಾರೆ. ನೀನು ಇಲ್ಲಿ ಇರಬೇಡ, ಸರ್ಕಾರದ ಸೇವೆಯಲ್ಲಿ ಇರಬೇಕು ಅಂತ ಹೇಳಿ ತನ್ನ ಸೈನ್ಯದಲ್ಲಿ ಅವರನ್ನ ಸೇರಿಸ್ಕೊಳ್ತಾರೆ. ಮುಂದೊಮ್ಮೆ ಅಫ್ಜಲ್ ಖಾನ್ನ ಜೊತೆಗೆ ಹೋರಾಟ ಮಾಡಬೇಕಾದಂತಹ ಸಂದರ್ಭ ಬಂದಾಗ ಆಸ್ಥಾನದಲ್ಲಿ ದೊಡ್ಡ ದೊಡ್ಡ ಅಂಗರಕ್ಷಕರ ಪಟ್ಟಿಯನ್ನ ತಂದು ಕೊಡ್ತಾರೆ. ಆದರೆ ಶಿವಾಜಿ ಮಹಾರಾಜರು ಆ ಎಲ್ಲ ಪಟ್ಟಿಯನ್ನ ಬದಿಗೊತ್ತಿ ಅವರು ಆಯ್ಕೆ ಮಾಡಿಕೊಂಡಿದ್ದು ಜೀವ ಮಹಲ್ಲನನ್ನ. ಎಂಥ ಅದ್ಭುತವಾದಂತಹ ಸಂಗತಿ ಅದು. ಅವನಿಗೆ ತನ್ನ ಜೀವಮಾನದಲ್ಲಿ ಶ್ರೇಷ್ಠವಾದಂತಹ ಕೆಲಸ ಮಾಡೋದಕ್ಕೆ ಹೋಗುವಂತಹ ಸಂದರ್ಭ ಅದು. ಅಫ್ಜಲ್ ಖಾನ್ನ ಎದೆಯನ್ನ ಬಗಿದು ಬಿಸಾಕಿದಾಗ ಅವನ ಹಿಂದೆ ಅಂಗರಕ್ಷಕನಾಗಿ ನಿಂತಿದ್ದಂತಹ ಸೈಯದ್ ಬಂಡ ಶಿವಾಜಿ ಮಹಾರಾಜರನ್ನ ಕೊಲ್ಲೋದಿಕ್ಕೆ ಅಂತ ಬಂದಾಗ ತನ್ನ ಕತ್ತಿಯಿಂದ ಆ ಸೈಯದ್ ಬಂಡನನ್ನ 2 ತುಂಡು ಮಾಡಿ ಕ್ಷಣಾರ್ಧದಲ್ಲಿ ಬಿಸಾಕಿದಂತಹ ಅಪ್ರತಿಮ ವೀರ ಜೀವ ಮಹಲ್ಲ. ಈ ತರದ ಅನೇಕ ವ್ಯಕ್ತಿಗಳನ್ನ ತನ್ನೊಟ್ಟಿಗೆ ಇಟ್ಟುಕೊಂಡಂತಹ ಶ್ರೇಷ್ಠ ವ್ಯಕ್ತಿತ್ವ ಛತ್ರಪತಿ ಶಿವಾಜಿ ಮಹಾರಾಜರು. ಶಿವಾಜಿ ತಾನಾಜಿಯಿಂದಲೂ ಕೂಡ ಅಪರೂಪದ ಕೆಲಸವನ್ನು ಮಾಡಿಸಿದ್ದಾರೆ. ಇವರಿಂದ ಅನೇಕ ಬಂದರುಗಳಿಗೆ ಸಂಪರ್ಕಿಸುವಂತಹ ರಸ್ತೆಗಳನ್ನು ನಿರ್ಮಾಣ ಮಾಡಿಸಿದ್ದಾರೆ. ಮುಖ್ಯವಾಗಿ ಇವರ ಗುಪ್ತಚರ ದಳ ಹೆಂಗಿತ್ತು ಅಂತಂದ್ರೆ ಅದರಲ್ಲಿದ್ದಂತಹ 3-4 ಜನರ ಹೆಸರುಗಳು ಮಾತ್ರ ನಮಗೆ ಗೊತ್ತು. ಇದುವರೆಗೂ ಅವರ ಗುಪ್ತಚರ ದಳ ಹೇಗಿತ್ತು ಅನ್ನೋದೇ ಗೊತ್ತಿರಲಿಲ್ಲ. ಶಿವಾಜಿಗೆ ತಾನು ತನ್ನವರು ಅನ್ನುವಂತಹ ಅಪಾರವಾದಂತಹ ಕಾಳಜಿ ಅನ್ನುವಂಥದ್ದೇ ಇರಲಿಲ್ಲ. ಶಿವಾಜಿ ಅವರ ಬಳಿ ಸುಮಾರು 300ಕ್ಕೂ ಅಧಿಕ ಕೋಟೆಗಳಿದ್ವು. ಆದರೆ ಒಂದೇ ಒಂದು ಕೋಟೆಯಲ್ಲೂ ಕೂಡ ತನ್ನ ಆಪ್ತರನ್ನ ನೇಮಿಸಿಕೊಂಡಿರಲಿಲ್ಲ. ಯಾವುದೋ ಪ್ರಮುಖ ಆಯಕಟ್ಟಿನ ಸ್ಥಳದಲ್ಲಿ ನಮ್ಮವರನ್ನ ನೇಮಿಸಬಾರದು. ಯಾಕೆ ಅಂತಂದ್ರೆ ಅವರೇನಾದ್ರೂ ತಪ್ಪು ಮಾಡಿದ್ರೆ ನಮ್ಗೆ ಶಿಕ್ಷೆ ಕೊಡೋದಕ್ಕೆ ನಮ್ಮ ಕೈ ಮುಂದೆ ಬರೋದಿಲ್ಲ ಅಂತ ಹೇಳಿ ಶಿವಾಜಿ ಮಹಾರಾಜರು ಯಾವಾಗ್ಲೂ ಹೇಳ್ತಿದ್ರು. ಆ ಕಾರಣಕ್ಕೋಸ್ಕರ ಶಿವಾಜಿ ಮಹಾರಾಜರು ನಮಗೆ ಕಲಿಸಿಕೊಡುವಂತಹ ಇನ್ನೊಂದು ವಿಶೇಷವಾದಂತಹ ಸಂಗತಿ ಏನು ಅಂತಂದ್ರೆ ಹೊಸತನವನ್ನ ರೂಢಿಸಿಕೊಳ್ಬೇಕು. ನಮ್ಮವರನ್ನ, ನಮ್ಮ ಪರಿವಾರದವರನ್ನ ಆಯಕಟ್ಟಿನ ಸ್ಥಳದಲ್ಲಿ ನೇಮಿಸ್ಕೊಳ್ಬಾರದು ಅಂತ. ವಿದೇಶದಿಂದ ಆಮದು ಮಾಡ್ಕೊಳ್ಬೇಕಿದ್ರು ಕೂಡ ಶಿವಾಜಿಯವರು ಕೆಲವೊಂದು ವಸ್ತುಗಳನ್ನ ಆಯ್ಕೆ ಮಾಡಿ ಆಯ್ದುಕೊಳ್ತಿದ್ರು. ಯಾಕೆ ಅಂತಂದ್ರೆ ನನ್ನ ದೇಶದಲ್ಲಿ ಈ ವಸ್ತುಗಳನ್ನ ಸಿದ್ಧಪಡಿಸಬೇಕು ಅಂತ. ಹೀಗೆ ಅನೇಕ ಸಂಗತಿಗಳಿಂದ ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮೆಲ್ಲರಿಗೂ ಕೂಡ ನಿರಂತರವಾಗಿ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ. ಛತ್ರಪತಿ ಶಿವಾಜಿಯವರ ಜಯಂತಿ ಅಂತಂದ್ರೆ ಹಾರಾಟ ಮಾಡಿ ಕೂಗಾಟ ಮಾಡುವಂಥದ್ದಲ್ಲ. ಅವರಲ್ಲಿರುವಂತಹ ನಾಯಕತ್ವದ ಅನೇಕ ಗುಣಗಳನ್ನ ನಮ್ಮೊಳಗೆ ಅಳವಡಿಸಿಕೊಳ್ಳುವಂತಹ ಪ್ರಯತ್ನ ಮಾಡುವಂಥದ್ದು. ಇದರ ಮುಖಾಂತರ ಭಾರತ ಜಗದ್ಗುರುವಾಗಿಸುವುದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸುವಂಥದ್ದು. ತಮ್ಮೆಲ್ಲರಿಗೂ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್.